ಇತ್ತೀಚಿನ ದಿನಗಳಲ್ಲಿ ನಮ್ಮ ಮುಂದೆ ಎರಡು ಟೈಪ್ ಲವ್ ಸ್ಟೋರಿಗಳು ನಡೀತಾ ಇದ್ದಾವೆ. ಮೊದಲನೆಯದ್ದು ಪ್ರೇಮಿಗಳು ಸಾಯೋವರೆಗೂ ಸಿನ್ಸಿಯರ್ ಆಗಿದ್ರೆ, ಎರಡನೇ ಕ್ಯಾಟಗರಿಗೆ ಸೇರಿದವರು ಕೆಲಸ ಮುಗಿದ ತಕ್ಷಣ ಒಬ್ಬರಿಗೊಬ್ರು ಗುಡ್ ಬೈ ಹೇಳಿದ ಕೂಡಲೇ ಹೊರಟೋಗ್ತಾರೆ. ಅಂತವರು ಪ್ರೀತಿ ಹೆಸರಲ್ಲಿ ಸುತ್ತಾಡ್ತಾ ಎಂಜಾಯ್ ಮಾಡ್ಕೊಂಡಿರ್ತಾರೆ. ಬೋರ್ ಆದ ತಕ್ಷಣ ಇನ್ನೊಬ್ಬನಿಗೆ ಅವಳು ಅಥವಾ ಅವನು ಕನೆಕ್ಟ್ ಆಗ್ಬಿಡ್ತಾರೆ. ಈ ಕತೆ ಸಹ ಎರಡನೇ ಟೈಪ್ ಲವ್ ಸ್ಟೋರಿಯಾಗಿದ್ದು, ಈ ಟೈಪ್ 2 ಲವ್ ಸ್ಟೋರಿನ ನೀವು ಸಹ ನೋಡ್ಬಿಡಿ. ಇವನ ಹೆಸರು ಪರ್ವಿಂದರ್. 41 ವರ್ಷದ ಈತ ಪಂಜಾಬ್ನ ಶರೀದ್ ಕೋಟ್ನ ಡೋಗರ್ ಅನ್ನೋ ಗಲ್ಲಿಯಲ್ಲಿ ವಾಸ ಮಾಡ್ತಿದ್ದ. ತುಂಬಾ ವರ್ಷಗಳ ಹಿಂದೆನೆ ಈತನಿಗೆ ಮದುವೆಯಾಗಿತ್ತು. ಇವನ ಹೆಂಡತಿ ಹೆಸರು ಮನುಪ್ರೀತ್ ಸಿಂಗ್ ಅಂತ. ಇವರಿಗೆ 12 ವರ್ಷದ ಮಗಳು, 14 ವರ್ಷದ ಮಗ ಕೂಡ ಇದ್ದಾನೆ. ಇವರ ಹತ್ರದಲ್ಲೇ ಪರ್ವಿಂದರ್ ತಂಗಿ ಅಮರ್ಜಿತ್ ಕೌರ್ ಕೂಡ ವಾಸ ಮಾಡ್ತಿದ್ಲು. ಪರ್ವಿಂದರ್ ಜೀವನ ಯಾವುದೇ ತೊಂದರೆ ಇಲ್ಲದೆ ನಡೀತಿತ್ತು. ಮಕ್ಕಳಿಬ್ರು ಚೆನ್ನಾಗೇ ಓದ್ತಿದ್ರು. ಮಕ್ಕಳು ಹಾಗೂ ಹೆಂಡತಿನ ಪರ್ವಿಂದರ್ ಚೆನ್ನಾಗೇ ನೋಡ್ಕೋತಿದ್ದ. ನಮ್ಮ ಸಂಸಾರ ಆನಂದ ಸಾಗರ. ಮನೆಯಲ್ಲೇ ಇರ್ತಿದ್ದ ಮನುಪ್ರೀತ್ ಸಿಂಗ್ ಮಕ್ಕಳನ್ನ ನೋಡ್ಕೊಂಡು ಗಂಡನ ಜೊತೆ ಹಾಯಾಗಿ ಜೀವನ ನಡೆಸ್ತಿದ್ಲು. ಒಂದು ದಿನ ತನ್ನ ಫ್ರೆಂಡ್ ನ ಮೀಟ್ ಆಗೋದಕ್ಕೆ ಅಂತ ಪಕ್ಕದಲ್ಲೇ ಇದ್ದ ಗ್ರಾಮಕ್ಕೆ ಮನುಪ್ರೀತ್ ಸಿಂಗ್ ಹೋಗಿದ್ಲು. ಸ್ನೇಹಿತೆಯನ್ನ ಮಾತಾಡಿಸಿಕೊಂಡು ಮತ್ತೆ ಮನೆಗೆ ವಾಪಸ್ ಬರೋವಾಗ ಮನುಪ್ರೀತ್ ಸಿಂಗ್ ಗೆ ಸಂದೀಪ್ ಅನ್ನೋ ವ್ಯಕ್ತಿ ಗಂಟು ಬಿದ್ದಿದ್ದ. ಮನುಪ್ರೀತ್ ಸಿಂಗ್ ಆಟೋಗೆ ಅಂತ ಕಾಯ್ತಾ ಇರೋವಾಗ ಅಲ್ಲಿಗೆ ಬಂದ ಒಂದು ಆಟೋಗೆ ಕೈ ಹಾಕಿ ನಿಲ್ಲಿಸಿದ್ಲು. ಅದರಲ್ಲಿ ಮೊದಲೇ ಕೂತಿದ್ದ ಸಂದೀಪ್ ಪರವಾಗಿಲ್ಲ ಹತ್ತಿ ಅಂತ ಪಕ್ಕಕ್ಕೆ ಜರುಗಿ ಮನುಪ್ರೀತ್ ಸಿಂಗ್ ಗೆ ಸ್ವಲ್ಪ ಜಾಗ ಕೊಟ್ಟಿದ್ದ. ಹೀಗೆ ಆಟೋ ಹತ್ತಿ ಕೂತಿದ್ದ ಮನುಪ್ರೀತ್ ಸಿಂಗ್ ಕಣ್ಣು ಸಂದೀಪ್ ಮೇಲೆ ಬಿದ್ದಿತ್ತು. ಆಟೋ ಕುಲುಕಿನಲ್ಲಿ ಆಗಾಗ ತಗುಲುತ್ತಿದ್ದ ಅವನ ಕೈ ಮನುಪ್ರೀತ್ ಸಿಂಗ್ ಗೆ ಕಾಮದ ಆಸೆಯನ್ನ ಕೆರಳಿಸಿತ್ತು. ಸಂದೀಪ್ ನೋಡೋದಕ್ಕೆ ಚೆನ್ನಾಗಿದ್ದ. ಇನ್ನು ಆಟೋ ಇಳಿಯೋದ್ರೊಳಗೆ ಇಬ್ಬರ ಫೋನ್ ನಂಬರ್ಗಳು ಎಕ್ಸ್ಚೇಂಜ್ ಆಗಿದ್ವು. ನಿಮ್ಮನ್ನ ನೋಡಿದ್ರೆ ಒಳ್ಳೆಯವರ ತರ ಕಾಣ್ತೀರಾ, ನಿಮ್ ಜೊತೆ ಮಾತಾಡಿದ್ಮೇಲೆ ಅದು ಕನ್ಫರ್ಮ್ ಆಯ್ತು ಅಂತ ಸಂದೀಪ್ ಮನುಪ್ರೀತ್ ಸಿಂಗ್ ಗೆ ಬೆಣ್ಣೆ ಹಚ್ಚಿದ್ದ. ಸಂದೀಪನ ಬೆಣ್ಣೆಗೆ ಕರಗಿದ್ದ ಮನುಪ್ರೀತ್ ಸಿಂಗ್ ಅವಳ ಫೋನ್ ನಂಬರ್ನ ಕೊಟ್ಟು ರಾತ್ರಿ ಟೈಮಲ್ಲಿ ಕಾಲ್ ಮಾಡೋಕೆ ಹೇಳಿದ್ಲು. ಹೀಗೆ ಸಂದೀಪ್ ಹಾಗೂ ಮನುಪ್ರೀತ್ ಸಿಂಗ್ ನಡುವೆ ಫೋನ್ ನಂಬರ್ಗಳು ಎಕ್ಸ್ಚೇಂಜ್ ಆಗಿ ಇಬ್ರು ಮಾತಾಡೋಕೆ ಶುರು ಮಾಡಿದ್ರು. ಸಂದೀಪ್ ಮಾತು ಮನುಪ್ರೀತ್ ಸಿಂಗ್ ಗೆ ಮತ್ತೇರಿಸುವಂತೆ ಮಾಡ್ತಿತ್ತು. ಸಂದೀಪ್ ಕೂಡ ಮನುಪ್ರೀತ್ ಸಿಂಗ್ ನ ನೋಡಿದ ತಕ್ಷಣ ಅವಳ ಬ್ಯೂಟಿಗೆ ಫ್ಲಾಟ್ ಆಗಿದ್ದ. ಸ್ವಲ್ಪ ದಿನಗಳವರೆಗೂ ಇಬ್ರು ಮಾತಲ್ಲೇ ಮಂಚವೇರ್ತಿದ್ರು. ರಾತ್ರಿ ಆದ್ರೆ ಸಾಕು ಮನುಪ್ರೀತ್ ಸಿಂಗ್ ಸಂದೀಪ್ ಗೆ ಕಾಲೆತ್ತೋಕೆ ಶುರು ಮಾಡ್ತಿದ್ಲು. ಅವನು ಮಾಡ್ತಿದ್ದ ಫೋನ್ ಕಾಲ್ ನ ಎತ್ತಿದ್ದ ಮನುಪ್ರೀತ್ ಸಿಂಗ್ ಫೋನ್ ನಲ್ಲೇ ಬೆತ್ತಲಾಗಿ ಸಂದೀಪ್ ಗೆ ತನ್ನ ಸರ್ವಾಂಗ ದರ್ಶನವನ್ನ ಮಾಡಿಸ್ತಿದ್ಲು. ಆತ ವಿಡಿಯೋ ಕಾಲ್ ಅಲ್ಲಿದ್ದ ಸಂದೀಪ್ ಫೋನ್ ಅಲ್ಲೇ ಕೆಲಸ ಬಾಗ್ಲಲ್ಲೇ ಆಗೋಯ್ತು ಅನ್ಕೊಂಡು ಕಾಲ ಕಳೀತಿದ್ದ. ಆದ್ರೆ ಇಬ್ಬರಿಗೂ ಈ ಅಂತರ ಹಾಗೂ ವಿರಹ ವೇದನೆ ಸಾಕಾಗಿ ಹೋಗಿತ್ತು. ಆದಷ್ಟು ಬೇಗ ಸಿಗ್ಬೇಕು ಅನ್ನೋದು ಇಬ್ಬರ ಆಸೆಯಾಗಿತ್ತು. ಒಂದು ದಿನ ಮನುಪ್ರೀತ್ ಸಿಂಗ್ ಇದ್ದಕ್ಕಿದ್ದಂತೆ ಮನೆ ಬಿಟ್ಟು ಬಾಯ್ ಫ್ರೆಂಡ್ ಮನೆಗೆ ಹೋಗಿದ್ಲು. ವಿರಹ ವೇದನೆಯಿಂದ ಬಳಲಿ ಬೆಂಡಾಗಿದ್ದ ಮನುಪ್ರೀತ್ ಸಿಂಗ್ ಗೆ ಸಂದೀಪ್ನ ಸಂಘ ಸೇರೋದಕ್ಕೆ ಹಾತೊರೆದಿದ್ಲು. ನಾವಿಬ್ರು ಬೇರೆ ಬೇರೆ ಇರೋದು ನಂಗೆ ಇಷ್ಟವಿಲ್ಲ. ನೀನು ಸಿಕ್ಕ ಮೇಲೆ ನನಗೆ ಪ್ರೀತಿ ಏನು ಅಂತ ಗೊತ್ತಾಗಿದ್ದು. ಆ ಪ್ರೀತಿ ನಂಗೆ ದಿನ ಬೇಕು. ಆ ಪ್ರೀತಿನ ಬಿಟ್ಟು ನಾನು ದೂರ ಇರೋಕೆ ಆಗಲ್ಲ. ನಾನು ನೀನು ಜೊತೆಯಾಗಿ ಇರೋಣ ಅಂತ ಹೇಳಿದ ಮನುಪ್ರೀತ್ ಸಿಂಗ್ ಸಂದೀಪ್ ಜೊತೆ ಮೊದಲ ಸಲ ಬೆತ್ತಲಾಗಿದ್ಲು. ಮೊದಲ ಮಿಲನ ಮಹೋತ್ಸವದಲ್ಲಿ ಈ ಅಮರ ಪ್ರೇಮಿಗಳು ಮುಳುಗಿ ತೇಲಿದ್ರು. ಮಕ್ಕಳನ್ನ ಸ್ಕೂಲ್ಗೆ ಬಿಟ್ಟು ಸಂದೀಪ್ ಮನೆಗೆ ಹೋಗಿದ್ದ ಮನುಪ್ರೀತ್ ಸಿಂಗ್ ಹೀಗೆ ಗಂಡ ಹಾಗೂ ಮಕ್ಕಳ ನೆನಪು ಇಲ್ಲದೆ ಸಂದೀಪನ ಸಂಗಮದಲ್ಲಿ ಸುರಂಗ ತೋಡಿ ಸರೋವರದಲ್ಲಿ ಈಜಾಡುವ ಕಾರ್ಯಕ್ರಮದಲ್ಲಿ ನಿರತಳಾಗಿದ್ಲು. ಮೊದಲೆರಡು ಸಲಕ್ಕೆ ಮನುಪ್ರೀತ್ ಸಿಂಗ್ ಗೆ ಸಂದೀಪ್ ಹುಚ್ಚೇರಿಸಿದ್ದ. ಮೂರನೇ ಸಲಕ್ಕೆ ಬರ್ತಿದ್ದಂತೆ ಇನ್ನು ಇವನನ್ನ ಬಿಟ್ರೆ ಜೀವನವೇ ಇಲ್ಲ ಅನ್ನುವಷ್ಟರ ಮಟ್ಟಕ್ಕೆ ಮನುಪ್ರೀತ್ ಸಿಂಗ್ ಸಂದೀಪನ ದೈಹಿಕ ಸುಖಕ್ಕೆ ದಾಸಳಾಗಿ ಹೋಗಿದ್ಲು. ಸಂದೀಪನಿಗೂ ಅದೇ ಅನುಭವವಾಗಿತ್ತು. ಮನುಪ್ರೀತ್ ಸಿಂಗ್ ಕೊಟ್ಟ ಸುಖದ ಮುಂದೆ ಅವನಿಗೆ ಇಡೀ ಪ್ರಪಂಚವೇ ಶೂನ್ಯವಾಗಿತ್ತು. ಇಬ್ಬರ ನಡುವಿನ ಸರಸ ಸಲ್ಲಾಪ ಮುಗಿದು ಒಂದು ಹಂತಕ್ಕೆ ಬಂದಿತ್ತು. ಆಗ್ಲೇ ನಾವಿಬ್ರು ಎಲ್ಲಾದ್ರೂ ಹೋಗಿ ಮದುವೆಯಾಗೋಣ ಅಂತ ಸಂದೀಪ್ ಮನುಪ್ರೀತ್ ಸಿಂಗ್ ನ ಕೇಳಿದ್ದ. ಬಹಳ ಅರ್ಜೆಂಟ್ ಅಂತ ಕಾಣುತ್ತೆ. ಇವನೇ ಅರ್ಜೆಂಟ್ ಅನ್ಕೊಂಡ್ರೆ ಅವನಿಗಿಂತಲೂ ಅರ್ಜೆಂಟ್ ಆಗಿದ್ದ ಮನುಪ್ರೀತ್ ಸಿಂಗ್ ಸಂದೀಪ್ಗೆ ಒಂದು ಆಫರ್ ಕೊಟ್ಟಿದ್ಲು. ಎಲ್ಗೋ ಹೋಗಿ ಯಾಕೆ ಮದುವೆಯಾಗೋದು, ನನ್ನ ಕುತ್ತಿಗೆಯಲ್ಲಿ ಹೇಗೋ ನನ್ ಗಂಡ ಕಟ್ಟಿರೋ ತಾಳಿ ಇದೆ, ಅದನ್ನ ನೀನೇ ಕಟ್ಟಿದ್ದು ಅಂತ ಅನ್ಕೊಂಡು ನಿನ್ ಜೊತೆಲೆ ಇರ್ತೀನಿ ಅಂತ ಅಂದಿದ್ಲು ಮನುಪ್ರೀತ್ ಸಿಂಗ್. ಇದಕ್ಕೆ ಸಂದೀಪ್ ಕೂಡ ಓಕೆ ಅಂದಿದ್ದ. ಆದ್ರೆ ನಮ್ಮ ವಿಚಾರ ನಿಮ್ಮ ಮನೆಯಲ್ಲಿ ಹೇಳ್ಬಿಡು, ಇಲ್ಲ ಅಂದ್ರೆ ನಿನಗೋಸ್ಕರ ಹುಡುಕಾಡ್ತಾ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ ಅಂತ ಸಂದೀಪ್ ಹೇಳಿದ್ದ. ಕೂಡಲೇ ಗಂಡನಿಗೆ ಫೋನ್ ಮಾಡಿದ್ಲು ಮನುಪ್ರೀತ್ ಸಿಂಗ್. ಗಂಡ ಫೋನ್ ರಿಸೀವ್ ಮಾಡಿದ ತಕ್ಷಣ ಪರ್ವಿಂದರ್ ಎಲ್ಲಿದ್ದೀಯಾ ಅಂತ ಕೇಳಿದ್ದ. ಮನೆಯಲ್ಲಿ ಇಲ್ಲ. ಎಲ್ಗೆ ಹೋಗಿದ್ದೀಯಾ, ಯಾವಾಗ ಬರ್ತೀಯಾ ಅಂತ ಮನುಪ್ರೀತ್ ಸಿಂಗ್ ಗಂಡ ಪರ್ವಿಂದರ್ ಹೆಂಡತಿಯನ್ನ ಪ್ರಶ್ನಿಸಿದ್ದ. ಇದಕ್ಕೆ ಉತ್ತರಿಸಿದ್ದ ಮನುಪ್ರೀತ್ ಸಿಂಗ್ ನಾನು ಸತ್ರು ನಿನ್ ಮನೆಗೆ ಬರೋದಿಲ್ಲ ಅಂತ ಹೇಳಿದ್ಲು. ಇದ್ದಕ್ಕಿದ್ದಂತೆ ಹೆಂಡತಿ ಆಡಿದ ಮಾತು ಕೇಳಿ ಪರ್ವಿಂದರ್ಗೆ ಶಾಕ್ ಹೊಡೆದಂತಾಗಿತ್ತು. ಮನೆಯಿಂದ ಹೋಗುವಾಗ ಸರಿಯಾಗಿ ಇದೆಯಲ್ಲ, ಹೊರಗೋದ್ಮೇಲೆ ಏನಾಯ್ತು ನಿನಗೆ ಅಂತ ಮನುಪ್ರೀತ್ ಸಿಂಗ್ ನ ಗಂಡ ಕೇಳಿದ್ದ. ಅದಕ್ಕೆ ಉತ್ತರ ಕೊಟ್ಟ ಮನುಪ್ರೀತ್ ಸಿಂಗ್ ನಾನು ಸಂದೀಪ್ ಅನ್ನೋ ಒಬ್ಬ ಹುಡುಗನನ್ನ ಇಷ್ಟಪಡ್ತಿದ್ದೀನಿ. ಈಗ ಅವನ ಜೊತೆಲೇ ಇದ್ದೀನಿ. ನನ್ನ ಹುಡುಕ್ಬೇಡಿ. ಹುಡುಕಿದ್ರು ನಾನು ನಿನ್ ಜೊತೆ ಬರೋದಿಲ್ಲ. ಆದಷ್ಟು ಬೇಗ ನಿನ್ಗೆ ಡೈವರ್ಸ್ ಕೊಡ್ತೀನಿ ಅಂತ ಹೇಳಿ ಫೋನ್ ನ ಕಟ್ ಮಾಡಿದ್ಲು. ಅವಳ ಮಾತು ಕೇಳಿ ಗಂಡ ಪರ್ವಿಂದರ್ ಗಾಬರಿಗೊಂಡಿದ್ದ. ತಕ್ಷಣವೇ ವಿಷಯವನ್ನ ಮನುಪ್ರೀತ್ ಸಿಂಗ್ ತಂಗಿ ಮತ್ತೆ ಮಕ್ಕಳಿಗೂ ಹೇಳಿದ್ದ. ಹೆಂಡತಿಗೆ ಫೋನ್ ಮಾಡಿ ಮಕ್ಕಳ ಹತ್ರ ಮಾತಾಡಿಸಿದ್ದ. ಅತ್ತ ಮಕ್ಕಳು ಅಮ್ಮ ಮನೆಗೆ ವಾಪಸ್ ಬಾ ಅಂತ ಕೇಳ್ಕೊಂಡಿದ್ರು. ಆದ್ರೆ ಪ್ರಿಯಕರನ ಕಾಮಪಾಶಕ್ಕೆ ಸಿಲುಕಿದ್ದ ಈಕೆಗೆ ಮಕ್ಕಳ ಮನಸ್ಸಿನ ಮಾತು ಕೇಳಲೇ ಇಲ್ಲ. ನಾನು ಬರೋದಿಲ್ಲ, ಬೇಕಾದ್ರೆ ಇಬ್ರಲ್ಲಿ ಒಬ್ರು ನನ್ನ ಜೊತೆ ಬನ್ನಿ ಅಂತ ಫೋನ್ ಕಟ್ ಮಾಡಿದ್ಲು. ಇದನ್ನ
ಮಾತನ್ನ ಕೇಳಿ ಪರ್ವಿಂದರ್ ಪಿತ್ತ ನೆತ್ತಿಗೇರಿತು. ಹೇಗೋ ಸಂದೀಪ್ ಮನೆ ಅಡ್ರೆಸ್ ತಿಳ್ಕೊಂಡು ಅಲ್ಲಿಗೆ ಹೋಗಿ ಸಂದೀಪ್ ಜೊತೆ ಪರ್ವಿಂದರ್ ಕಾಳಗಕ್ಕಿಳಿದಿದ್ದ. ಬೇರೊಬ್ಬರ ಹೆಂಡತಿಯನ್ನ ಮನೆಗೆ ಕರ್ಕೊಂಡು ಬಂದು ಇಟ್ಕೊಳ್ಳೋಕೆ ನಿನಗೆ ನಾಚಿಕೆ ಆಗಲ್ವಾ ಅಂತ ಸಂದೀಪನಿಗೆ ಪರ್ವಿಂದರ್ ಕೇಳಿದ. ಆಗ ಸಂದೀಪ್ ಅದನ್ನ ನಿನ್ನ ಹೆಂಡತಿನೇ ಕೇಳು, ನನ್ನ ಹತ್ರ ಇರೋದಕ್ಕೆ ನಿನ್ನ ಹೆಂಡತಿಗೆ ನಾಚಿಕೆ ಇಲ್ಲ ಅಂದ್ಮೇಲೆ ಇಟ್ಕೊಳ್ಳೋಕೆ ನನಗೆ ಯಾವ ನಾಚಿಕೆ ಅಂತ ಹೇಳಿದ್ದ. ಮಧ್ಯೆ ಬಾಯಿ ಹಾಕಿದ್ದ ಮನುಪ್ರೀತ್ ಸಿಂಗ್, ನೀನು ಎಷ್ಟೇ ಕರೆದ್ರು ನಾನು ನಿನ್ ಜೊತೆ ಬರೋದಿಲ್ಲ, ಡೈವರ್ಸ್ ಜೊತೆಗೆ ನಿಂಗೆ ಉತ್ತರ ಕೊಡ್ತೀನಿ, ಇಲ್ಲಿಂದ ಹೊರಟೋಗು ಅಂತ ಗಂಡನಿಗೆ ಹೇಳಿದ್ಲು. ಹೆಂಡತಿಯ ಮಾತು ಕೇಳಿದ ಪರ್ವಿಂದರ್ ಬಂದ ದಾರಿಗೆ ಹೆಂಡತಿ ಗಿಟ್ಲಿಲ್ಲ ಅಂತ ಅಲ್ಲಿಂದ ಹೊರಟು ಹೋಗಿದ್ದ. ಹೀಗೆ ಗಂಡ ಪರ್ವಿಂದರ್ನಿಂದ ದೂರವಾಗಿ 5 ತಿಂಗಳು ಕಳೆದಿತ್ತು. ಹಗಲು ರಾತ್ರಿ ಅಂದೇ ಕಾಮಕೇಳಿಯಲ್ಲಿ ಮುಳುಗಿ ತೇಲ್ತಿದ್ರಿಂದ ಮನುಪ್ರೀತ್ ಸಿಂಗ್ ಕಾಮನಾಡಿಗಳು ಸಡಿಲಗೊಂಡಿದ್ವು. ಇದರಿಂದ ಸಂದೀಪ್ ಉತ್ಸಾಹ ಕಳ್ಕೊಂಡು ಉಡ್ದಾರವನ್ನ ಲೂಸ್ ಮಾಡ್ಕೊಂಡಿದ್ದ. ಇಬ್ಬರಿಗೂ ಮೊದಲಿನಂತೆ ಕಾಮದ ಅನುಭವ ಸಿಗ್ತಿರ್ಲಿಲ್ಲ. ಇಬ್ಬರಿಗೂ ಒಬ್ಬರ ಮೇಲೆ ಇನ್ನೊಬ್ಬರಿಗೆ ಬೋರ್ ಹೊಡೆಯೋದಕ್ಕೆ ಶುರುವಾಗಿತ್ತು. 5 ತಿಂಗಳಾಗುವಷ್ಟರಲ್ಲಿ ಸಂದೀಪ್ ಜೊತೆ ಇದ್ದ ಮನುಪ್ರೀತ್ ಸಿಂಗ್ ತನ್ನ ಕಾಮದಾಹವನ್ನೆಲ್ಲ ಅವನೊಟ್ಟಿಗೆ ತೀರಿಸಿಕೊಂಡಿದ್ಲು. ಮನುಪ್ರೀತ್ ಸಿಂಗ್ ಮೈಯಲ್ಲಿದ್ದ ಕಾಮದಾಹ 5 ತಿಂಗಳಿಗೆ ಕರಗಿ ಹೋಗಿತ್ತು. ಅಲ್ಲದೆ ಮನುಪ್ರೀತ್ ಸಿಂಗ್ ಹಾಗೂ ಸಂದೀಪ್ ನಡುವೆ ಆಗಾಗ ಸಣ್ಣ ವಿಚಾರಕ್ಕೆ ದೊಡ್ಡ ಜಗಳವೇ ನಡೆದು ಹೋಗ್ತಿತ್ತು. ಆಗ್ಲೇ ಮನುಪ್ರೀತ್ ಸಿಂಗ್ಗೆ ನಿಧಾನವಾಗಿ ವಾಸ್ತವದ ಸ್ಥಿತಿ ಅರ್ಥವಾಗಿತ್ತು. ನಾನು ಮಾಡಿದ್ದು ಎಂತ ದೊಡ್ಡ ತಪ್ಪು ಅಂತ ಅವಳಿಗೆ ದೇಹದ ತೆವಲು ಇಳಿದ ಮೇಲೆ ಅರ್ಥವಾಗಿತ್ತು. ಆದ್ರೆ ಅಷ್ಟರಲ್ಲಿ 5 ತಿಂಗಳು ಕಳೆದು ಹೋಗಿತ್ತು. ಒಂದು ದಿನ ಗಂಡ ಹಾಗೂ ಮಕ್ಕಳ ನೆನಪಾಗಿ ಮನುಪ್ರೀತ್ ಸಿಂಗ್ ಮನೆಗೆ ಫೋನ್ ಮಾಡಿದ್ಲು. ಅತ್ತ ಮಗಳು ಫೋನ್ ರಿಸೀವ್ ಮಾಡಿ ಅಮ್ಮನ ಧ್ವನಿ ಕೇಳಿ ಕಣ್ಣಲ್ಲಿ ನೀರು ಹಾಕಿದ್ಲು. ಇತ್ತ ಮನುಪ್ರೀತ್ ಸಿಂಗ್ ಕೂಡ ಮಗಳ ಮಾತು ಕೇಳಿ ಕಣ್ಣೀರು ಹಾಕಿದ್ಲು. ನಾನು ಸಂದೀಪ್ನ ಬಿಟ್ಟು ಬಿಡ್ತೀನಿ, ನೀನು ನನ್ ಜೊತೆ ಬಾ, ನಾನು ನಿನ್ನ ಚೆನ್ನಾಗಿ ನೋಡ್ಕೋತೀನಿ, ಹೇಗಾದ್ರೂ ಮಾಡಿ ನಿನ್ನ ಅಪ್ಪನನ್ನ ಒಪ್ಸಿ ನನ್ ಜೊತೆ ಬಾ ಅಂತ ಮಗಳಿಗೆ ಮನುಪ್ರೀತ್ ಸಿಂಗ್ ಹೇಳಿದ್ಲು. ಅಷ್ಟರಲ್ಲಿ ಗಂಡ ಹೆಂಡತಿ ನಡುವೆ ಡೈವರ್ಸ್ ಕೇಸ್ ತೀರ್ಪು ಕೊಟ್ಟ ಕೋರ್ಟ್ ಮಗಳನ್ನ ತಾಯಿ ಜೊತೆ, ಮಗನನ್ನ ತಂದೆ ಜೊತೆ ಇರೋದಕ್ಕೆ ಆದೇಶ ಕೊಟ್ಟಿತ್ತು. ಇನ್ನು ತನ್ನ ತಪ್ಪಿನ ಅರಿವಾಗಿ ಗಂಡನಿಗೆ ಫೋನ್ ಮಾಡಿದ ಮನುಪ್ರೀತ್ ಸಿಂಗ್, ನಿನ್ನ ಭೇಟಿ ಮಾಡಬೇಕು, ಸಿಗು ಅಂತ ಹೇಳಿದ್ಲು. ಕಟ್ಕೊಂಡ ತಪ್ಪಿಗೆ ಗಂಡ ಪರ್ವಿಂದರ್ ತನ್ನ ಹೆಂಡತಿಯನ್ನ 5 ತಿಂಗಳ ಬಳಿಕ ಅಪರಿಚಿತಳಂತೆ ಭೇಟಿಯಾಗಿದ್ದ. ಇಬ್ಬರ ಭೇಟಿ ಕಣ್ಣೀರಿನಲ್ಲಿ ಶುರುವಾಗಿತ್ತು. ಮನುಪ್ರೀತ್ ಸಿಂಗ್ ನನ್ನ ಕ್ಷಮಿಸು ಅಂತ ಗಂಡನ ಹತ್ರ ಕೇಳ್ಕೊಂಡಿದ್ಲು. ನಾನು ದೊಡ್ಡ ತಪ್ಪು ಮಾಡಿದ್ದೀನಿ, ನಂಗೆ ನೀನು ಮತ್ತೆ ಮಕ್ಕಳು ಬೇಕು, ಮನೆ ಮಕ್ಕಳು ಗಂಡನ ಬೆಲೆ ಏನು ಅನ್ನೋದು ನನಗೆ ಈಗ ಗೊತ್ತಾಗಿದೆ ಅಂತ ಗಂಡನ ಕಾಲಿಗೆ ಬಿದ್ದು ಮನುಪ್ರೀತ್ ಸಿಂಗ್ ಬೇಡ್ಕೊಂಡಿದ್ಲು. ಹೆಂಡತಿಯ ಮಾತು ಕೇಳಿದ ಗಂಡನ ಮನಸ್ಸು ಕರಗಿತ್ತು. ಅವಳು ಮಾಡಿದ್ದು ದೊಡ್ಡ ತಪ್ಪಾದ್ರೂ ದೊಡ್ಡ ಮನಸ್ಸಿನಿಂದ ಅವಳನ್ನ ಪರ್ವಿಂದರ್ ಕ್ಷಮಿಸಿದ್ದ. ಮಗಳು ಮತ್ತೆ ಹೆಂಡತಿನ ಕರ್ಕೊಂಡು ಮತ್ತೆ ಮನೆಗೆ ಹೋಗಿದ್ದ. ಹೀಗೆ ಬೇರೆ ಬೇರೆಯಾಗಿದ್ದ ಕುಟುಂಬ ಮತ್ತೆ 5 ತಿಂಗಳ ನಂತರ ಒಂದಾಗಿತ್ತು. ಹೀಗೆ ಇವರೆಲ್ಲ ಒಂದಾಗ್ತಿದ್ದಂತೆ ಕಥೆಯಲ್ಲಿ ಆಗ್ಲೇ ಒಂದು ದೊಡ್ಡ ಟ್ವಿಸ್ಟ್ ಎದುರಾಗಿತ್ತು. ಯಾವಾಗ ಮನುಪ್ರೀತ್ ಸಿಂಗ್ ಮತ್ತೆ ಹೋಗಿ ಗಂಡನನ್ನ ಸೇರ್ಕೊಂಡ್ಲು ಅಂತ ಗೊತ್ತಾಯ್ತು ಸಂದೀಪ್ಗೆ ಇನ್ನಿಲ್ಲದಂತೆ ಉರಿ ಶುರುವಾಗಿತ್ತು. ಗಂಡನ ಜೊತೆ ಮನುಪ್ರೀತ್ ಸಿಂಗ್ ಸುಖವಾಗಿರೋದು ನೋಡಿ ಸಂದೀಪ್ಗೆ ಸಹಿಸಿಕೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ. ನನ್ನ ಜೊತೆ ಇದ್ದಷ್ಟು ದಿನ ಇದ್ದು ಅವಳ ಕಾಮದಾಹ ತೀರಿದ ಮೇಲೆ ಮತ್ತೆ ನನ್ನ ಬಿಟ್ಟು ಹೋಗಿ ಗಂಡನ ಜೊತೆ ಸೇರ್ಕೊಂಡು ಸುಖವಾಗಿದ್ದಾಳೆ ಅಂತ ಮನುಪ್ರೀತ್ ಸಿಂಗ್ ಮೇಲೆ ಸಂದೀಪ್ ದ್ವೇಷ ಬೆಳೆಸ್ಕೊಂಡಿದ್ದ. ನನಗೆ ಮೋಸ ಮಾಡಿದ ಹೆಣ್ಣು ಸುಖವಾಗಿ ಇರಬಾರ್ದು, ಅವಳನ್ನ ಸಾಯಿಸಿ ಬಿಡಬೇಕು ಅಂತ ಸಂದೀಪ್ ತೀರ್ಮಾನಿಸಿದ್ದ. ಅಲ್ಲದೆ ಅವಳು ಬರ್ತೀನಿ ಅಂದ ತಕ್ಷಣ ಕರ್ಕೊಂಡು ಹೋದ ಅವಳ ಗಂಡನನ್ನ ಕೂಡ ಸುಮ್ಮನೆ ಬಿಡಬಾರ್ದು ಅಂತ ಒಳಗೊಳಗೆ ಸಂದೀಪ್ ಕಾದ ಕಬ್ಬಿಣದಂತಾಗಿ ಇಬ್ಬರನ್ನ ಕೊಲ್ಬೇಕು ಅಂತ ಸ್ಕೆಚ್ ಹಾಕಿದ ಸಂದೀಪ್ ಇದಕ್ಕೆ ಸ್ನೇಹಿತರ ಸಹಾಯ ಕೂಡ ತಗೊಂಡಿದ್ದ. ಒಂದು ದಿನ ಸಂದೀಪ್ ತನ್ನ ಸ್ನೇಹಿತರನ್ನ ಕರ್ಕೊಂಡು ಮನುಪ್ರೀತ್ ಸಿಂಗ್ ಮನೆಗೆ ನುಗ್ಗಿದ್ದ. ಒಳಗೆ ಹೋಗ್ತಿದ್ದಂತೆ ಕಣ್ಣಿಗೆ ಕಾಣಿಸಿದ ಗಂಡ ಹೆಂಡತಿ ಮೇಲೆ ಲಾಂಗು ಮಚ್ಚಿನಿಂದ ದಾಳಿ ಮಾಡಿದ್ರು. ಏನಾಗ್ತಿದೆ ಅಂತ ಅಕ್ಕಪಕ್ಕದವರು ಬಂದು ಸೇರುವಷ್ಟರಲ್ಲಿ ಇಬ್ಬರ ಮೇಲೆ ದಾಳಿ ಮಾಡಿದ ಸಂದೀಪ್ ಅಂಡ್ ಟೀಮ್ ಎಸ್ಕೇಪ್ ಆಗಿತ್ತು. ಇವರ ಮಚ್ಚಿನೇಟಿಗೆ ಪರ್ವಿಂದರ್ ಸ್ಥಳದಲ್ಲೇ ಸತ್ತು ಬಿದ್ದಿದ್ದ. ಮನುಪ್ರೀತ್ ಸಿಂಗ್ಗೆ ಮಾತ್ರ ಸ್ವಲ್ಪ ಗಾಯಗಳಾಗಿ ರಕ್ತಸ್ರಾವವಾಗಿ ಅಲ್ಲೇ ಬಿದ್ದಿದ್ಲು. ಅಲ್ಲಿಗೆ ಬಂದು ನೋಡಿದ ಜನ ಆಕೆಯನ್ನ ಆಸ್ಪತ್ರೆಗೆ ಸೇರಿಸಿ ಪೊಲೀಸರಿಗೆ ವಿಷಯವನ್ನ ತಿಳಿಸಿದ್ರು. ವಿಷಯ ಕೇಳಿ ಪರ್ವಿಂದರ್ ತಾಯಿ ಅಲ್ಲಿಗೆ ಬಂದು ಮಗನ ಶವವನ್ನ ನೋಡಿ ಗೋಳಾಡಿದ್ಲು. ಮನುಪ್ರೀತ್ ಸಿಂಗ್ ಪ್ರೇಮದ ವಿಷಯ ಗೊತ್ತಿದ್ದ ಆಕೆ ಇದು ಸಂದೀಪ್ದೇ ಕೆಲಸ ಅಂತ ಅವನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ಲು. ಮನುಪ್ರೀತ್ ಸಿಂಗ್ ಅಕ್ರಮ ಸಂಬಂಧದ ವಿಷಯ ಗೊತ್ತಾಗ್ತಿದ್ದಂತೆ ಪೊಲೀಸರು ಸಂದೀಪ್ಗಾಗಿ ಬಲೆ ಬೀಸಿದ್ರು. ಕೊನೆಗೆ ಪೊಲೀಸರ ಬಲೆಗೆ ಬಿದ್ದ ಸಂದೀಪ ತನ್ನ ತಪ್ಪನ್ನು ಒಪ್ಪಿಕೊಂಡು ಜೈಲು ಪಾಲಾದ. ಇನ್ನೊಂದು ದುರಂತ ಏನಂದ್ರೆ ಮನುಪ್ರೀತ್ ಸಿಂಗ್ ಇವತ್ತು 3ನೇಯವನ ಜೊತೆ ಸಂಸಾರ ಮಾಡಿಕೊಂಡು ಹಾಯಾಗಿ ಜೀವನ ನಡೆಸ್ತಿದ್ದಾಳೆ. ಇತ್ತ ಗಂಡ ಹಾಗೂ ಇಬ್ಬರು ಮಕ್ಕಳ ಜೊತೆ ಸುಖವಾಗಿ ಸಂಸಾರ ಮಾಡ್ತಿದ್ದ ಹೆಣ್ಣೊಬ್ಬಳು ದೈಹಿಕ ಸುಖಕ್ಕಾಗಿ ಪರಪುರುಷನ ಹಿಂದೆ ಬಿದ್ದು ತನ್ನ ಜೀವನವನ್ನೇ ಹಾಳು ಮಾಡ್ಕೊಳ್ಳೋದರ ಜೊತೆಗೆ ಗಂಡನ ಜೀವವನ್ನೇ ತೆಗೆದಿದ್ಲು. ಆದ್ರೆ ಇದ್ಯಾವುದು ಗೊತ್ತಿಲ್ಲದೆ ಹೆಂಡತಿಯನ್ನ ಕ್ಷಮಿಸಿದ ತಪ್ಪಿಗೆ ಮನುಪ್ರೀತ್ ಸಿಂಗ್ ಗಂಡ ಪರ್ವಿಂದರ್ ಕೊಲೆಯಾಗಿ ಹೋಗಿದ್ದು ಮಾತ್ರ ವಿಪರ್ಯಾಸ ಅಂತಾನೆ ಹೇಳ್ಬೇಕು. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ.